ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನನ್ನ ಕಡೆಯಿಂದ ನಮ್ಮ ಉತ್ತರ ಕರ್ನಾಟಕದ ಭಾಗದ ನನ್ನ ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಮುಂದಿನ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ, ಮುಂದಿನ ಮಕ್ಕಳ ಮುಂದಿನ ಪೀಳಿಗೆ ಬಗ್ಗೆ ಅದನ್ನು ಒಂದು ಆಧಾರವಾಗಿಟ್ಕೊಂಡು ನಾನು ನಮ್ಮ ಮುಖ್ಯಮಂತ್ರಿಗಳ ಅಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ಕಳಕಳಿಯಿಂದ ಬೇಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಪರಿಸ್ಥಿತಿ ನೋಡಿ ಮುಖ್ಯಮಂತ್ರಿಗಳೇ, ದಯವಿಟ್ಟು ಈ ಥರ ತೋಟಗಳನ್ನು ಒಡೆದಾಕಿ ಟೌನ್ಶಿಪ್ ಮಾಡುವ ಅವಶ್ಯಕತೆ ಇಲ್ಲ. ಭಾಳ ಅದ್ಭುತವಾದ ತೋಟಗಳು, ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಇನ್ನೂ ಬೇಕಾದಷ್ಟು ತೋಟಗಳಿದ್ದಾವೆ. ಭತ್ತ ಬೆಳೀತಾರೆ, ತರಕಾರಿ ಬೆಳೀತಾರೆ. ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ಸೊಗಸಾಗಿದೆ. ಇಂಥ ತೋಟಗಳನ್ನು ಒಡೆದು ಇಂಥ ಒಂದು ಅದ್ಭುತವಾದ ಪರಿಸರನ ನಾಶನ ಮಾಡಿ ಟೌನ್ಶಿಪ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಮಾಡುವಂಥ ಇಲ್ಲಿ ಯಾರೂ ಕೇಳಿಲ್ಲ. ನೀವು ಮಾಡಿ ಸರ್, ಬನ್ನಿ ಸರ್ ಅಂತಂದು ಹೇಳಿ ಯಾರು ಕೂಡ ರೈತರು ಕೇಳಿಲ್ಲ. ಮಾಡಂಗಿದ್ದರೆ ಮುಖ್ಯಮಂತ್ರಿಗಳೇ, ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಟೌನ್ಶಿಪ್ ಇಲ್ಲ, ಯಾವುದೇ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ, ಯಾವುದೇ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗಳಿಲ್ಲ, ಯಾವುದೇ ಒಂದು ದೊಡ್ಡ ಇಂಜಿನಿಯರ್ ಕಾಲೇಜ್ ಇಲ್ಲ, ದೊಡ್ಡ ಆಸ್ಪತ್ರೆಗಳಿಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅದ್ಭುತವಾದ ಟೌನ್ಶಿಪ್ ಮಾಡ್ಬೋದು. ಯಾಕಂದರೆ ಈಗ ನಮ್ಮೂರಲ್ಲೇ 300 ಎಕರೆ ಸೋಲಾರ್ಗೆ ಕೊಡೋಕೆ ರೆಡಿಯಾಗಿದ್ದಾರೆ. 300 ಎಕರೆ ಸೋಲಾರ್ ರೆಡಿಯಾಗಿ, ಯಾಕಂದರೆ ಏನು ಬೆಳೆಯೋಕ್ಕಾಗಲ್ಲ, ಬೆಳೆದ್ರೂ ಕೂಡ ಒಳ್ಳೆ ರೇಟ್ ಇಲ್ಲ ಮಾರ್ಕೆಟಲ್ಲಿ. ಅದರಿಂದ ಸೋಲಾರಿಗೆ ಕೊಡೋಕೆ ರೆಡಿಯಾಗಿದ್ದಾರೆ ರೈತರು. ಮಳೆ ಬಂದರೂ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಮುಖ್ಯಮಂತ್ರಿಗಳೇ, ನಮ್ಮ ಕಡೆ ಇವಾಗ ಸೋಲಾರ್ ಕೊಡೋಕೆ ರೆಡಿ ಮಾಡ್ಕೊಂಡವ್ರೆ. ಇವೆಲ್ಲ ಬರಡು ಭೂಮಿ ಇದೆ, ಸಿಕ್ಕಾಪಟ್ಟೆ ಬರಡು ಭೂಮಿ ಇದೆ. ಬಂದು ಅಲ್ಲಿ ಬೇಕಾದಷ್ಟು ಟೌನ್ಶಿಪ್ ಮಾಡ್ಬೋದು. ನೀವು ಉತ್ತರ ಕರ್ನಾಟಕನೂ ಕೂಡ ಅಭಿವೃದ್ಧಿ ಮಾಡ್ಬೋದು. ನಿಮಗೆ ಒಂದು ಅದ್ಭುತವಾದ ಹೆಸರು ಬರುತ್ತೆ, ಅದ್ಭುತವಾದ ಒಳ್ಳೆಯ ಹೆಸರು ಬರುತ್ತೆ. ಅದರಿಂದ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಶಾಸಕರು, ನಮ್ಮ ಉತ್ತರ ಕರ್ನಾಟಕದವರು ಯಾರು ಏನು ಕೇಳಲ್ಲ. ಅವ್ರು ಆರಾಮಾಗಿದ್ದರೂ ಸಾಕು, ಗೆಲ್ತಾರೆ, ಆರಾಮಾಗಿ ಗೆಲ್ತಾರೆ, ಬೇಕಾದಷ್ಟು ದುಡ್ಡು ಖರ್ಚು ಮಾಡಿ ಗೆಲ್ತಾರೆ. ಅವರು ಮಾತ್ರ ಶ್ರೀಮಂತರಾಗ್ತಾರೆ. ಆದರೆ ನಾವು ಉತ್ತರ ಕರ್ನಾಟಕ ಭಾಗದವರು ಇಲ್ಲ ಗೋವಾಕ್ಕೆ ಹೋಗಬೇಕು, ಪುಣೆಗೆ ಹೋಗಬೇಕು ಕೆಲಸಕ್ಕೆ, ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗಬೇಕು, ಈ ರೀತಿ ಇದೆ ನಮ್ಮ ಉತ್ತರ ಕರ್ನಾಟಕದವರು. ಇಲ್ಲ ಅಂದರೆ ಬೆಂಗಳೂರಿಗೆ ಬರಬೇಕು. ನಾವು ಯಾವ ಕಡೆನೂ ಹತ್ರ ಇಲ್ಲ. ಆ ಕಡೆಗೆ ಹೋದರೂ 500 ಕಿಲೋಮೀಟ್ರ್, ಈ ಕಡೆಗೆ ಹೋದ್ರೆ 500 ಕಿಲೋಮೀಟ್ರ್, ಯಾವ ಕಡೆಗೂ ಹತ್ರ ಇಲ್ಲ. ನಾವು ಮನೆ ಮಠ ಎಲ್ಲ ಬಿಟ್ಟು, ತಂದೆ ತಾಯಿ ಎಲ್ಲ ಬಿಟ್ಟು ಇವತ್ತು ಬೆಂಗಳೂರಿಗೆ ಬರಬೇಕು, ಇವತ್ತು ಪುಣೆಗೆ ಹೋಗಬೇಕು, ಇಲ್ಲಾಂದರೆ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂಥ ಪರಿಸ್ಥಿತಿ ಇದೆ ನಮ್ಮ ಉತ್ತರ ಕರ್ನಾಟಕ ಭಾಗದವರು. ಅದರಿಂದ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ MLAಗಳು MP ಗಳು ಏನೂ ಕೇಳೋದಿಲ್ಲ. ಮುಖ್ಯಮಂತ್ರಿಗಳೇ, ದಯವಿಟ್ಟು ನಮ್ಮ ಏನು ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳು ಮತ್ತು ಸಂಸದರು ಇದುವರೆಗೂ ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. 100% ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲ ರಾಜಕಾರಣಿಗಳು, ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಶ್ರೀಮಂತರಾಗಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ಅರ್ಥಾಯ್ತಾ ಸರ್? ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಸರ್. ಯುವಕರಿಗೆ ಕೆಲಸ ಇಲ್ಲ. ಇವತ್ತು ಎಷ್ಟೋ ಜನ ಯುವಕರು ಓದ್ಕೊಂಡು ಪಾಪ ಮನೇಲಿ ಕೂತ್ಕೊಂಡಿದ್ದಾರೆ. ಆದ ಕೆಲಸಕ್ಕೆ ಈ ಕೆಲಸಕ್ಕೆ ಕೆಲಸ ಇಲ್ಲ, ಅಲಿತಾ ಇದ್ದಾರೆ ಪಾಪ. ಕೆಲಸಗಳು ಇಲ್ಲ. ಇವಾಗ ಅಲ್ಲಿಂದ ಇಲ್ಲಿಗೆ ಎಷ್ಟೋ ಯುವಕರು ಬರೋಕ್ಕಾಗ್ತಾ ಇಲ್ಲ. ನಾವು ಕೆಲಸ ಬೇಕಪ್ಪ ಅಂದರೆ 400-500 ಕಿಲೋಮೀಟ್ರ್ ಬರಬೇಕು ಬೆಂಗಳೂರಿಗೆ, ಇಲ್ಲ ಆ ಕಡೆಗೆ ಪೂನಾ ಗೋವಾಕ್ಕೆ ಹೋಗಬೇಕು, ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗಬೇಕು. ಇಂಥ ಪರಿಸ್ಥಿತಿ ಇದೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಯುವಕರದು. ಆಲ್ರೆಡಿ ನಮ್ಮದೇನು 50 ವರ್ಷ ಆಗೋತ್ತು. ಇನ್ನು 2 ವರ್ಷ ಹೋದ್ರೆ 50 ವರ್ಷ ನಮ್ಮ ಕತೆ ಮುಗಿತಿನ್ನ. ನಾವೇನು ಯಾವ ಕೆಲಸನೂ ಇನ್ನು ಆಸೆ ಪಡೋಂಗಿಲ್ಲ. ನಮಗೇನು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತಲೂ ಆಸೆ ಪಡೋಂಗಿಲ್ಲ. ಇರೋದ್ರಲ್ಲಿ ಇನ್ನೊಂದು 2 ವರ್ಷ ಹೆಂಗೋ ಡ್ರೈವರ್ ಕೆಲಸ ಮಾಡ್ಕೊಂಡು ಇನ್ನು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡಿ ಹೋಗ್ತಾ ಇದ್ದೀವಿ. ಆದರೆ ಮುಂದಿನ ಮಕ್ಕಳ ಭವಿಷ್ಯ ಅವ್ರದ್ದು ಹೆಂಗೆ ಪರಿಸ್ಥಿತಿ? ಈಗಲೇ ಕೆಲಸಗಳಿಲ್ಲ. ನಮ್ಮ ಕೊಟ್ಟೂರಲ್ಲೇ ಎಷ್ಟೊಂದು ಶೇಂಗಾ ಮಿಲ್ಗಳಿದ್ವು, ಎಲ್ಲ ಮುಚ್ಕೊಂಡು ಹೋದವು. ಹತ್ತಿ ಮಿಲ್ಗಳಿದ್ವು, ಅವು ಮುಚ್ಕೊಂಡು ಹೋದವು. ಈ ಕಡೆ ಚಳ್ಳಿಕೆರೆಯಲ್ಲೂ ಕೂಡ ಎಷ್ಟೊಂದು ಮಿಲ್ಗಳಿದ್ವು, ಅವು ಕೂಡ ಮುಚ್ಚಿಬಿಟ್ಟಿದ್ದಾವೆ. ಬೇಕಾದಷ್ಟು ಹತ್ತಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಯೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಯಾವುದಕ್ಕೂ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಮುಂಚೆ ಹತ್ತಿ ಬೆಳೀತಾ ಇದ್ವಿ, ಉಳ್ಳಾಗಡ್ಡಿ ಬೆಳೀತಾ ಇದ್ವಿ, ಶೇಂಗಾ ಬೆಳೀತಾ ಇದ್ವಿ. ಈ ಎಲ್ಲ ಬಿಟ್ಬಿಟ್ಟು ಊಟದ ಜೋಳ ಬೆಳೀತಾ ಇದ್ವಿ. ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ ರೈತರು. ಇವಾಗ ಬರೀ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ. ಬರೀ ಮೆಕ್ಕೆಜೋಳ ಅದನ್ನ ಬಿಟ್ಟರೆ ಬೇರೆ ಏನು ಬೆಳೀತಾ ಇಲ್ಲ. ಹತ್ತಿ ಬೆಳೀತಾ ಇದ್ದೀವಿ, ಅದನ್ನು ಬೆಳೀತಾ ಇಲ್ಲ. ಯಾಕಂದರೆ ಎಲ್ಲ ಬೆಳೀತಾ ಇದ್ರೂ ಕೂಡ ಯಾವುದಕ್ಕೂ ಬೆಲೆ ಸಿಗ್ತಾ ಇಲ್ಲ. ಕೂಲಿ ಆಳುಗಳ ಬೆಲೆ ಜಾಸ್ತಿ ಆಗಿದೆ. ಅದರಿಂದ ಅದನ್ನು ಕೊಡೋಕ್ಕಾಗದೇ ಇವತ್ತು ಎಷ್ಟೋ ಜನ ರೈತರು ಇವತ್ತು ನಮ್ಮ ಕಡೆ 300 ಎಕರೆ 400 ಎಕರೆ ಈ ಸೋಲಾರ್ಗೆ ಕೊಡೋಕೆ ರೆಡಿಯಾಗಿದ್ದಾರೆ. ಹೋಗಪ್ಪ, ಯಾವನು ಬೆಳೀತಾ ಇದ್ದಾನೆ, ಕೂಲಿ ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಬೆಲೆ ಸಿಗ್ತಾ ಇಲ್ಲ, ಆ ಭೂಮಿ ಬಿಟ್ಕೊಂಡು ಏನು ಮಾಡೋಣ ಅಂದ್ಬಿಟ್ಟು ಇವತ್ತು ಸೋಲಾರಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಟೌನ್ಶಿಪ್ ಮಾಡಿ, ಮತ್ತು ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ, ಮತ್ತು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಮಾಡಿ
ಮತ್ತು IT ಕಂಪ್ನಿಗಳನ್ನು ಮಾಡಿ ಬರೀ ಬೆಂಗಳೂರು ಮೈಸೂರು ಬೇಡ. ದಯವಿಟ್ಟು ಮುಖ್ಯಮಂತ್ರಿಗಳೇ ಮತ್ತು ನಮ್ಮ ಉತ್ತರ ಕರ್ನಾಟಕದವು MLAಗಳು ಏನಕ್ಕೆ ಕೇಳಲ್ಲ, MP ಗಳು ಏನಕ್ಕೆ ಕೇಳಲ್ಲ. ಜನಗಳಿಗಂತೂ ಅವ್ರಿಗೆ ನೋವಾದಾಗ, ಅವರಿಗೆ ಕಷ್ಟ ಆದಾಗ ಮಾತ್ರ ಕೇಳ್ತಾರೆ. ದಯವಿಟ್ಟು ಈ ಅದ್ಭುತವಾದ ಪರಿಸರವನ್ನು ಉಳಿಸಿ ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಬನ್ನಿ ಅಂತಂದೇಳಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ಇನ್ನು ಅನೇಕ ಏನು ಮಂತ್ರಿಗಳಾಗಿದ್ದಾರಲ್ಲ ನಿಮ್ಮನ್ನೆಲ್ಲ ಬೇಡಕಂತ ಇದೀನಿ. ನಮ್ಮ ಉತ್ತರ ಕರ್ನಾಟಕ ಭಾಗದ ಮಂತ್ರಿಗಳನ್ನೂ ಬೇಡಕಂತ ಇದೀನಿ. ಮಾಡಿ 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 ನಿಮ್ಮ ಸ್ವಂತ ದುಡ್ಡಿಂದ ಏನು ಮಾಡಲ್ಲ. ಕೇಳ್ರಯ್ಯ ಉತ್ತರ ಕರ್ನಾಟಕಕ್ಕೆ ಒಳ್ಳೆ ಅಭಿವೃದ್ಧಿ ಬೇಕಂತ ಕೇಳ್ರಯ್ಯ. ನಿಮ್ಮನ್ನು ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕ್ರಯ್ಯ ಹೋಗಿ ಸುಮ್ಮನೆ ವಿಧಾನಸೌಧದಲ್ಲಿ ಹೋಗಿ ಕತೆ ಹೊಡೆದ್ಬಿಟ್ಟು ಬರ್ತೀರಾ? ಒಳ್ಳೆ ಕೆಲಸ ಆಗಬೇಕು. ಮಾಡ್ರಯ್ಯ ಮುಂದಿನ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡ್ರಯ್ಯ, ಒಳ್ಳೆ ಅಭಿವೃದ್ಧಿ ಮಾಡ್ರಯ್ಯ ಅಂತಂದೇಳಿ ನಮ್ಮ ಉತ್ತರ ಕರ್ನಾಟಕ ಭಾಗದ MLAಗಳನ್ನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.